ಗುಬ್ಬಿ ತಾಲೂಕಿನ ಕಡಬ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡುವಂತೆ ದಲಿತ ಸಂಘರ್ಷ ಸಮಿತಿ ಗ್ರಾಮ ಪಂಚಾಯಿತಿ ಪಿಡಿಒಗೆ ಮನವಿ ಪತ್ರವನ್ನ ಸಲ್ಲಿಸಿದ್ರು. ಮನವಿ ಸ್ವೀಕರಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಶ್ರೀ, ಉಪಾಧ್ಯಕ್ಷೆ ಕಲ್ಪನಾ ಹಾಗೂ ಪಿಡಿಒ ನಟರಾಜ್ ಅವರು ಮುಂದಿನ ಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪಿಸಿ ಸದಸ್ಯರ ಒಮ್ಮತ ಪಡೆದು ಕೆಲಸ ಮಾಡುವ ಭರವಸೆಯನ್ನ ನೀಡಿದ್ರು. ಸರ್, ಎಂಟರಿಗೆ ಸಾಮಾನ್ಯ ಸಭೆ ನಾವು ಒಬ್ಬರೇ ಡಿಸಿಷನ್ ತಗೊಳ್ಳೋದಕ್ಕಾಗಲ್ಲ. ಸಾಮಾನ್ಯ ಸಭೆ ಸೋಮವಾರ ಇಟ್ಕೊಂಡಿದ್ದೀವಿ. ಎಲ್ಲ ಸದಸ್ಯರು ಹಾಗೂ ಪಿಡಿಒಗಳು ಎಲ್ಲ ಡಿಸ್ಕಷನ್ ಮಾಡಿ ಏನು ತೀರ್ಮಾನ ತಗೊಳ್ತೀವೋ ಅದನ್ನು ತಗೊಂಡು ನೀವು ಏನು ಅದರಲ್ಲಿ ಡಿಸಿಷನ್ ಮಾಡಿ ನಿಮಗೆ ಅನುಕೂಲ. ಇದೇ ವೇಳೆ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ಕಡಪ ಶಂಕರ್ ಮಾತನಾಡಿ, ಕಡಪ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಸೂಕ್ತ ಸ್ಥಳ ನೀಡಿ ಪುತ್ಥಳಿ ನಿರ್ಮಿಸಿ ಅನಾವರಣಗೊಳಿಸುವ ತನಕ ಸಂಪೂರ್ಣ ಜವಾಬ್ದಾರಿಯನ್ನ ಗ್ರಾಮ ಪಂಚಾಯಿತಿಯೇ ವಹಿಸಿಕೊಳ್ಳಬೇಕು. ಅಲ್ಲದೆ 4 ಲಕ್ಷ ಅಂದಾಜು ವೆಚ್ಚದ ಪ್ರತಿಮೆ ನಿರ್ಮಾಣಕ್ಕೆ ಪಂಚಾಯಿತಿ ವತಿಯಿಂದ ಶೇಕಡಾ 25ರಷ್ಟು ಮೀಸಲು ಹಣ ಬಳಕೆ ಮಾಡಲು ಅನುವು ಮಾಡಿಕೊಡಬೇಕು ಎಂದಿದ್ದಾರೆ. ಅಲ್ಲದೆ ಮುಂದಿನ ಸಭೆಯಲ್ಲಿಯೇ ಈ ವಿಚಾರ ಪ್ರಸ್ತಾಪಿಸಿ ಸದಸ್ಯರ ನಿರ್ಣಯದಂತೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮೀಸಲು ಹಣವನ್ನೇ ಬಳಸಿ ಪಂಚಾಯಿತಿ ಸಮೀಪದಲ್ಲಿಯೇ ಪುತ್ಥಳಿ ಅನಾವರಣ ಮಾಡುವ ಬಗ್ಗೆ ತೀರ್ಮಾನ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇವತ್ತು ಕಡಬ ಹೋಬಳಿ ಕಡಬ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ನಮ್ಮ ದಲಿತ ಮುಖಂಡರು ಮತ್ತು ನಮ್ಮ ಹುಡುಗ ಲೀಡರ್ಗಳೆಲ್ಲ ಸೇರ್ಕೊಂಡು ಇವತ್ತು ಏಪ್ರಿಲ್ 14ರ ಒಂದು ಜಯಂತಿಯನ್ನು ಮಾಡುವಾಗ ನಮ್ಮ ಕಡಬ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಕೆಯನ್ನು ಇಡಬೇಕು, ಒಂದು ಜಾಗವನ್ನು ಕೊಡಬೇಕು ಮತ್ತು ಅದಕ್ಕೆ ಆಗ್ತಕ್ಕಂತಹ ವೆಚ್ಚವನ್ನು ನಮ್ಮ ಪಂಚಾಯತಿಯಿಂದ ಬರೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ನಾವು ಪಿಡಿಒಗೆ ಮತ್ತು ಈ ಒಂದು ಅರ್ಜಿಯನ್ನು ಕೊಟ್ಟಿದ್ದೀವಿ. ಈ ಒಂದು ಅರ್ಜಿಯನ್ನು ಬರೀ ಅರ್ಜಿ ಕೊಟ್ಟರೆ ಆಗೋದಿಲ್ಲ. ಇದನ್ನು ನಮ್ಮ ಪಿಡಿಒ ಅಧ್ಯಕ್ಷರು ಮತ್ತು ಎಲ್ಲ ಪಂಚಾಯತಿ ಸದಸ್ಯರುಗಳು ಎಲ್ಲ ಸಾಮಾನ್ಯ ಸಭೆಯಲ್ಲಿ ಒಂದು ಅಂಗೀಕಾರ ಮಾಡಿ ಈ ಒಂದು ಪುತ್ಥಳಿಕೆಯನ್ನು ಇಡೋದಕ್ಕೆ ಒಂದು ಅವಕಾಶ ಮಾಡಿ ಬಸ್ ಸ್ಟ್ಯಾಂಡಲ್ಲಿ ಆಗಲಿ ಅಥವಾ ಪಂಚಾಯತಿಯಲ್ಲಿ ಜಾಗ ಆಗಲಿ, ಪಂಚಾಯತಿ ಮುಂಭಾಗನೇ ಆಗಲಿ ನಮಗೆ ಜಾಗ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀವಿ. ಆದ್ದರಿಂದ ತಾವುಗಳು ಇದಕ್ಕೆ ಎಷ್ಟಾಗುತ್ತೆ ವೆಚ್ಚ ಬರ್ಸ್ಕೊಡ್ಬೇಕಂತ ಹೇಳ್ಬಿಟ್ಟು ಶೇಕಡಾ 25 ಹಣದಲ್ಲಿ ಬರ್ಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀವಿ. ಭರವಸೆ ಇದೆ ಅಂತ ಹೇಳ್ತಾ ಇದ್ದಾರೆ. ನಾವು ಅದನ್ನು ಹೋರಾಟ ಮಾಡ್ತೀವಿ. ಅವ್ರು ಕೊಡಲಿಲ್ಲ ಅಂದರೆ ಹೋರಾಟ ಮಾಡ್ತೀವಿ. ನಾವು ಪಂಚಾಯತಿ ಮುಂದೆ ಹೋರಾಟ ಮಾಡಿ ಆಗಲಿ ನಾವು ಪಡಿತೀವಿ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.